ಸೊ 4ನೇ ದಿನ 3ನೇ ರಿವ್ಯೂ ವಿಡಿಯೋ ನೆನ್ನೆ ಮಿಸ್ ಆಯಿತು. ಯಾಕಂದರೆ ಈ ಸ್ಕ್ವಿಡ್ ಗೇಮ್ ದೊಡ್ಡ ಇದ್ದುದರಿಂದ ನೋಡೋದಕ್ಕೆ ಲೇಟ್ ಆಯಿತು ಸ್ವಲ್ಪ. ಒಂದು ದಿನದಲ್ಲಿ 2 ರಿವ್ಯೂ ಮಾಡಿ ಇನ್ಯಾವಾಗಾದರೂ ಅದನ್ನು ಕವರ್ ಮಾಡ್ಕೊಳ್ತೀನಿ. ಇನ್ನು ಆ್ಯಸ್ ಯೂಶುವಲ್ ಹೇಳ್ತಾ ಬಂದಿರೋ ಹಾಗೆ ನಿಮಗೆ ಬೇಕಾಗಿರೋ ರಿವ್ಯೂಗಳನ್ನು ಸಜೆಷನ್ಗಳನ್ನು ಕೆಳಗಡೆ ತಿಳಿಸಿ. ಹೇಳಿದಾಯಿತು, ಇನ್ನು ಶುರು ಮಾಡೋಣ. ಸ್ಕ್ವಿಡ್ ಗೇಮ್ ಸೀಸನ್ 3 ನೆಟ್ಫ್ಲಿಕ್ಸ್ನ ಹಾಟ್ ಕೇಕ್ ಅಂತಲೇ ಹೇಳ್ಬೋದು. ಸೀಸನ್ 2ಗೆ ಸ್ವಲ್ಪ ಬ್ಯಾಕ್ಲಾಶ್ ಬಂದಿದ್ದರಿಂದ ಇದಕ್ಕೆ ಹೈಪ್ ಕಮ್ಮಿ ಆಗಿತ್ತು. ಬಟ್ ಹಾಗಂತ ಅಟೆನ್ಷನ್ ಕಮ್ಮಿ ಆಗಿರಲಿಲ್ಲ. ಅದಕ್ಕೆ ಮೊದಲನೇ ದಿನ ಇದನ್ನು ಸ್ಟ್ರೀಮ್ ಮಾಡಿದ ಜನಗಳ ನಂಬರ್ಸ್ ಏನೇ ಸಾಕ್ಷಿ ಅಂತ ಹೇಳ್ಬೋದು. ಸೊ ಮೊದಲೇ ಹೇಳಿರೋ ಹಾಗೆ ಇದು ಒಟ್ಟಿಗೆ ತೆಗೆದಂಥ ಸೀಸನ್ 2ನೇ ಇದು. ಬಟ್ ಅದನ್ನೇ ಸ್ಪ್ಲಿಟ್ ಮಾಡಿ 2 ಭಾಗಗಳನ್ನಾಗಿ ಮಾಡಿ ರಿಲೀಸ್ ಮಾಡಿದ್ದಾರೆ. ವಾಲ್ಯೂಮ್ 1 ವಾಲ್ಯೂಮ್ 2 ಅಂತ ಕರಿಬೋದಿತ್ತು. ಬಟ್ ಯಾಕೋ ಅಣ್ತಮ್ಮಂದ್ರು ಬೇರೆ ಸೀಸನ್ ಅಂತಾನೆ ನಂಬರ್ ಕೊಟ್ಬಿಟ್ರು. ಎನಿವೇಸ್ ದಟ್ಸ್ ಅ ಡಿಫ್ರೆಂಟ್ ಡಿಸ್ಕಷನ್. ಇನ್ನು ಈಗಿನ ಕಥೆಯ ವಿಚಾರಕ್ಕೆ ಬರೋದಾದರೆ ಸೀಸನ್ 2ನಲ್ಲಿ ಮುಗಿದ ಹಾಗೆ ನಮ್ಮ ಪ್ಲೇಯರ್ ನಂಬರ್ 456 ಒಂದು ಟೀಮ್ ಅಂತ ಬಿಲ್ಡ್ ಮಾಡಿಕೊಂಡು ಇವರ ಮೇಲೆ ದಾಳಿ ಮಾಡಿರ್ತಾನೆ. ಬಟ್ ಅಲ್ಲಾಗುವ ಎಡವಟ್ಟುಗಳಿಂದ ಜೊತೆಗೆ ಬಂದವರೆಲ್ಲ ಸತ್ತೋಗ್ತಾರೆ. ಅದರಲ್ಲಿ ಅವನ ಫ್ರೆಂಡ್ ಕೂಡ ಸತ್ತೋಗ್ತಾನೆ. ಆ್ಯಂಡ್ ಅಣ್ಣಂಗೆ ದಿಗ್ಲು ಬಡ್ದಂಗೆ ಆಗಿಬಿಡುತ್ತೆ. ಬಟ್ ಅವನನ್ನು ಇವರು ಸಾಯಿಸಲ್ಲ, ಅಫ್ಕೋರ್ಸ್ ಗೊತ್ತಿರೋ ವಿಷಯ. ಸೊ ಇದು ನನ್ನಿಂದಾನೇ ಆಗಿದ್ದು ಅನ್ನೋ ಗಿಲ್ಟ್ ಒಂದು ಕಡೆ ಈಗ ಇವನಲ್ಲಿ. ಇನ್ನು ಈಗ ಮತ್ತೆ ಆಟ ಆಡಬೇಕು ಅನ್ನೋದು ಇನ್ನೊಂದು ಕಡೆ. ಆ್ಯಂಡ್ ಮತ್ತೊಂದು ಕಡೆ ಇಲ್ಲಿರೋರನ್ನ ಸೇವ್ ಮಾಡಬೇಕಾ ಅನ್ನೋ ಕ್ವಶನ್ ಬೇರೆ. ಸೊ ಇಷ್ಟು ಫೀಲಿಂಗ್ಸ್ ಇಟ್ಕೊಂಡು ಇವನು ಆ್ಯಂಡ್ ಈ ಕಥೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನೆಲ್ಲ ನೀವು ಈ ಸೀಸನ್ 3ನಲ್ಲಿ ನೋಡ್ತೀರಾ. ಇನ್ನು ಇಲ್ಲಿ ವರ್ಕ್ ಆಗಿದ್ರ ಕಡೆಗೆ ಬರೋದಾದರೆ ಇಲ್ಲಿನ ಎಮೋಷನ್ಸ್ ಚೆನ್ನಾಗಿ ವರ್ಕ್ ಆದವು ಅಂತ ಹೇಳ್ತೀನಿ. ಅಫ್ಕೋರ್ಸ್ ಸೀಸನ್ 1ನಲ್ಲಿ ನಾವು ಆಲ್ರೆಡಿ ನೋಡಿರೋ ಹಾಗೆ ಎಲ್ಲ ಮೇನ್ ಕ್ಯಾರೆಕ್ಟರ್ಗಳಿಗೂ ಒಂದು ಆಕ್ ಅಂತ ಇರುತ್ತೆ, ಅಥವಾ ಒಂದು ಶಾಕ್ ವ್ಯಾಲ್ಯೂನ ಅವ್ರು ತರ್ತಾರೆ ಈ ಸೀರೀಸ್ಗೆ. ಹಾಗೆಯೇ ಇಲ್ಲೂ ಆಗತ್ತೆ. ಬಟ್ ಅದು ಗೊತ್ತಿದ್ರೂ ಕೂಡ, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೂ ಕೂಡ ಅವು ಕೂಡ ಇಲ್ಲಿ ವರ್ಕ್ ಆಗ್ತವೆ. ನನಗೆ ವರ್ಕ್ ಆದವು. ಟೀನೇಜ್ ಹುಡುಗನದಾಗಲಿ, ಟ್ರಾನ್ಸ್ಜೆಂಡರ್ದಾಗಲಿ, ಡ್ರಗ್ ಅಡಿಕ್ಟ್ದಾಗಲಿ, ಅಮ್ಮನದಾಗಲಿ, ಮಗುದಾಗಲಿ, ಆ ಇನ್ಫ್ಲೂಯೆನ್ಸರ್ದಾಗಲಿ, ಇವನ್ ನಮ್ಮ ಮೇನ್ ಕ್ಯಾರೆಕ್ಟರ್ದು ಕೂಡ. ಆ್ಯಕ್ಚುಲಿ ಲಾಸ್ಟ್ಗೆ ಅವನು ಹೇಳೋ ಲೈನ್, ಅದನ್ನು ಎಂಡ್ ಮಾಡಿರೋ ರೀತಿ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಮತ್ತದೇ ಸೇಫ್ ರೂಟ್ನ ತಗೊಂಡಿಲ್ಲ. ಹೋಗಿದ್ದೀವಿ, ಹೋಗೇ ಬಿಡೋಣ ಅಂತ ನುಗ್ಗಿದ್ದಾರೆ ರೈಟಿಂಗಲ್ಲಿ. ದಟ್ ಹ್ಯಾಸ್ ವರ್ಕ್ಡ್, ಚೆನ್ನಾಗಿತ್ತು. ಇವೆಲ್ಲವನ್ನು ಇವರು ಬಿಲ್ಡ್ ಮಾಡೋದಕ್ಕೆ ತಗೊಂಡ್ರಲ್ಲ ಒಂದಷ್ಟು ಸಮಯ, ಅದು ಫುಲ್ಲಿ ಜಸ್ಟಿಫೈಡ್ ಅಂತ ಅನ್ನಿಸ್ತು ಅದನ್ನು ನೋಡಿ. ಅವುಗಳನ್ನು, ಆ ಕ್ಯಾರೆಕ್ಟರ್ಗಳನ್ನು ಎಂಡ್ ಮಾಡಿದ ರೀತಿಯನ್ನು ನೋಡಿ. ಇದು ಬರೀ ನಾನು ಪ್ಲೇಯರ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅವುಗಳನ್ನ ಬಿಟ್ಟು ಹೊರಗಡೆ ಏನು ಕ್ಯಾರೆಕ್ಟರ್ಗಳಿದ್ದಾವೆ ಅವ್ಯಾವೂ ಅಷ್ಟು ವರ್ಕ್ ಆಗಲ್ಲ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಇನ್ನು ಇಲ್ಲಿನ ಗೇಮ್ಸ್, ಆ್ಯಕ್ಚುಲಿ ಎಲ್ಲರೂ ಇದಕ್ಕೇನೆ ಕಾಯೋದು. ಆಲ್ಸೋ ಇವು ಅಷ್ಟಾಗಿ ಇರಲಿಲ್ಲ ಅಂತಲೇ ಸೀಸನ್ 2ಗೆ ಸ್ವಲ್ಪ ನೆಗೆಟಿವ್ ಆಗಿದ್ದು ಕೂಡ. ಆ್ಯಕ್ಚುಲಿ ಆಗಲೇ ಹೇಳಿದ ಹಾಗೆ 2 ಸೇರಿ ಸೀಸನ್ 2. ಸೊ ಅರ್ಧ ಅಲ್ಲಿಗೆ ಹೋಗಿದ್ದಾವೆ, ಅರ್ಧ ಇಲ್ಲಿಗೆ ಬಂದಿದ್ದಾವೆ. ಎನಿವೇಸ್ ಇಲ್ಲಿ ಗೇಮ್ಸ್ ಇದ್ದಾವೆ, ಚೆನ್ನಾಗಿದ್ವು. ಬಟ್ ಇಲ್ಲಿ ಸ್ವಲ್ಪ ಟ್ರಿಕ್ಕಿ. ಯಾಕಂದರೆ ಇವು ಮಜಾ ಕೊಡೋ ಗೇಮ್ಸ್ ಅಲ್ಲ. ಇವು ಮನುಷ್ಯರ ಅತ್ಯಂತ ಡಾರ್ಕ್ ಸೈಡ್ಗೆ ಕರ್ಕೊಂಡು ಹೋಗಬೇಕು ಅವರನ್ನು. ಸೊ ಆ ಥರ ಪ್ಲ್ಯಾನ್ ಆಗಿರೋವಂಥ ಗೇಮ್ಸ್. ಆಫ್ಟರ್ ಪಾಯಿಂಟ್ ಹೆಂಗಾಗ್ಬಿಡುತ್ತೆ ಅಂದರೆ, ಒಂದು ಕೊಲೆ ಮಾಡಬೇಕಾ, ಬಿಡು ಅದರಲ್ಲಿ ಏನಿದೆ ಅನ್ನೋ ಹಾಗೆ ಆಗುತ್ತೆ. ಸೊ ದಟ್ ವಾಸ್ ದ ಏಮ್. ಸೊ ಆ ಥರ ಮನುಷ್ಯರನ್ನು ಆ ಡಾರ್ಕ್ ಸೈಡ್ಗೆ ಪುಷ್ ಮಾಡೋ ರೀತಿ ಪ್ಲ್ಯಾನ್ ಆಗಿದ್ದಂಥ ಗೇಮ್ಸ್ ಇವು. ಅವು ಚೆನ್ನಾಗಿದ್ವು. ಇನ್ನು ಆಫ್ಕೋರ್ಸ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಮೊದಲ ಸೀಸನಿಂದನೂ ಹೇಳ್ತಾ ಬಂದಿದ್ದೀನಿ. ಒಳ್ಳೆ ಪ್ರೊಡಕ್ಷನ್ ಡಿಸೈನ್, ಹಾಗೆ ಒಳ್ಳೆ ಆರ್ಟ್ ಡಿಪಾರ್ಟ್ಮೆಂಟ್ ಇರುವಂಥ ಟೀಮ್ ಇದು. ಚೆನ್ನಾಗಿ ಮಾಡಿದ್ದಾರೆ. ಬ್ಲೂ ಕಲರ್, ರೆಡ್ ಕಲರ್ ಗೇಮ್, ಆ್ಯಂಡ್ ಈ ಕಡೆ ಸ್ಕಿಪ್ಪಿಂಗ್ ಆಗಲಿ ಎಲ್ಲನೂ ಚೆನ್ನಾಗಿ ಕಾಣುತ್ತೆ ವಿಜುವಲಿ. ಇನ್ನು ಪರ್ಫಾರ್ಮೆನ್ಸಸ್ ಚೆನ್ನಾಗಿದ್ವು. ಟ್ವಿಸ್ಟ್ಗಳು ಅಂತ ಇಲ್ಲ, ಬಟ್ ಶಾಕ್ ವ್ಯಾಲ್ಯೂ ಹೆಚ್ಚಿಸುವಂಥ ಸೀಕ್ವೆನ್ಸಸ್ ಇದ್ವು. ಅರೆ ಈ ಥರ ಆಗಬಾರ್ದಿತ್ತು ಅನ್ನೋಂಥ ಸೀಕ್ವೆನ್ಸಸ್ ಕೂಡ ಇದ್ವು. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಸೀಸನ್ 2 ರಿವ್ಯೂನಲ್ಲೂ ಹೇಳಿದ್ದೆ. ಇಲ್ಲಿ 3 ಸ್ಟೋರಿಗಳು ನಡೆಯುತ್ತೆ. ಅಂದರೆ 3 ಸೈಡ್ಗಳಿಂದ ಸ್ಟೋರಿ. ಒಂದು ಪ್ಲೇಯರ್ಸ್ದು, ಇನ್ನೊಂದು ಸೋಲ್ಜರ್ಸ್ದು, ಮತ್ತೊಂದು ಹೊರಗಡೆ ಡಿಟೆಕ್ಟಿವ್ದು. ಸೊ ಇಲ್ಲಿ ಪ್ಲೇಯರ್ಗಳ ಕಥೆ ಬಿಟ್ಟು ಇನ್ನೆರಡೂ ಕೂಡ ಅಷ್ಟಾಗಿ ವರ್ಕ್ ಆಗಲ್ಲ. ಅಟ್ಲೀಸ್ಟ್ ಸೋಲ್ಜರ್ ಸೈಡ್ದು ಏನಿದೆ ಅದಾದರೂ ಒಂಚೂರು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಕೊನೆಯಲ್ಲಿ. ಬಟ್ ಡಿಟೆಕ್ಟಿವ್ ಸೈಡ್ದಂತೂ ಸ್ಟೋರಿ ಏನಿದೆ ಅದು ಅನ್ನೆಸರಿ, ಬೇಡವಾಗೇ ಇತ್ತು ಅಂತ ಅನಿಸುತ್ತೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಗೊತ್ತಾ, ಕಂಪ್ಲೀಟ್ ಇದನ್ನು ಡೆಮಾಲಿಷ್ ಮಾಡಿಲ್ಲ ಈ ಐಡಿಯಾವನ್ನು. ಆ ಐಡಿಯಾ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಕ್ಲೈಮ್ಯಾಕ್ಸ್ನಲ್ಲಿ ಸಣ್ಣದಾಗಿ ಹಿಂಟ್ ಕೊಟ್ಟಿದ್ದಾರೆ ಕೂಡ, ಸಖತ್ತಾಗಿತ್ತು ಅದು. ಸೊ ಈ ಫುಟ್ಬಾಲ್ ಅದೇ ಅವರ ಎಂಡ್ ಪಾಯಿಂಟ್ ಆಗಿದ್ದಿದ್ರೆ ಈ ಡಿಟೆಕ್ಟಿವ್ ಆ್ಯಂಗಿಲ್ ಬೇಡವಾಗಿತ್ತು. ಅದು ಈಸಿಯಾಗಿ ಪ್ಲೇಯರ್ಗಳಿಂದನೇ ಮುಗ್ದೋಗಿರೋದು. ಬಟ್ ಇಲ್ಲೇನೋ ಅಣ್ತಮ್ಮನ ತರ್ತಾರೆ, ಅವನನ್ನು ತಂದು ಅದಕ್ಕೆ ಅಷ್ಟು ಸಮಯ ಕೊಟ್ಟು ಆ್ಯಂಡ್ ಕೊನೆಯಲ್ಲಿ ಏನಾದರೂ ಆಗತ್ತಾ ಅವನಿಂದ ಅಂದರೆ ಅದು ಕೂಡ ಇಲ್ಲ. ಸೊ ಈ ಥರ ಇವುಗಳೆಲ್ಲ ಬೇಡವಾಗಿದ್ವು ಅಂತ ಅನ್ನಿಸ್ತು. ಇದೊಂಥರ ಮನಿ ಹೇಸ್ಟ್ ಆಯ್ತಲ್ಲ, ಅದೇ ಥರನೂ ಇಲ್ಲೂ ಆಗಿರೋದು. 2 ಸೀಸನ್ ಸೇರಿ 8 ಎಪಿಸೋಡ್ ಆಗಿ ಒಂದೇ ಸೀಸನ್ ಮಾಡಿ ಕೊಟ್ಟಿದ್ರೆ ಸೂಪರ್ ಆಗಿರೋದು. ಆ ವ್ಯಾಲ್ಯೂ ಹಾಗೇ ಇರೋದು ಅಂತ ಅನಿಸುತ್ತೆ ಇದಕ್ಕೆ. ಸೊ ಸಿಂಪಲಾಗಿ ಹೇಳೋದಾದರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಬಟ್ ಲಾಂಗ್ ಅನಿಸುತ್ತೆ ಸೀರೀಸ್. ಸ್ವಲ್ಪ ಅನ್ನೆಸರಿ ಸ್ಟೋರಿ ಅಥವಾ ಎಲಿಮೆಂಟ್ಸ್ ಇದ್ದಾವೆ ಡೆಫಿನೆಟ್ಲಿ. ಬಟ್ ಟೈಮ್ ವೇಸ್ಟ್ ಅಂತ ಏನು ಅನಿಸಲ್ಲ ನಿಮಗೂ ಅಂದ್ಕೊಳ್ತೀನಿ. ಒಂದು ಸಜೆಷನ್ ಅಂತ ಹೇಳೋದಾದರೆ 1.25ನಲ್ಲಿ ನೀವು ನೋಡ್ಬೋದು ಪ್ಲೇಬ್ಯಾಕ್ ಸ್ಪೀಡ್ನಲ್ಲಿ. ನೆಟ್ಫ್ಲಿಕ್ಸ್ನಲ್ಲಿ ಆಪ್ಷನ್ ಇದೆ ಕೂಡ. ಅದು ಅಂತ ಡಿಫ್ರೆನ್ಸ್ ಏನು ಮಾಡಲ್ಲ ಎಕ್ಸ್ಪೀರಿಯನ್ಸ್ಗೆ, ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸೀರೀಸ್ನ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸೀರೀಸ್ನ ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್
ಮತ್ತೆ ಸಿಗೋಣ.